ಕೊಡಗಿನಲ್ಲಿ ಭೂಕಂಪನದ ಅನುಭವವಾಗಿದೆ. ಇವತ್ತಿನ ಬೆಳಗ್ಗೆ 10:50ರ ಸುಮಾರಿಗೆ ಈ ಭೂಕಂಪನದ ಅನುಭವವಾಗಿರೋದು. ಆದರೆ ರಿಕ್ಟರ್ ಮಾಪಕದಲ್ಲಿ ಇದು ದಾಖಲಾಗಿಲ್ಲ ಅಂತಿದ್ದಾರೆ. ಮೊಣ್ಣಗೇರಿ ಜೊತೆಗೆ ಮದೆ ಗ್ರಾಮ, ಬೆಟ್ಟತ್ತೂರು ಸುತ್ತಮುತ್ತ ಈ ಆತಂಕ ಮನೆ ಮಾಡಿತ್ತು. ಇವತ್ತು ಬೆಳಗ್ಗೆ 10:50ರ ಸುಮಾರಿಗೆ ಕಂಪನದ ಅನುಭವವಾಗಿದೆ. ಕಂಪನದ ಬಗ್ಗೆ ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಭೂಕಂಪನ ಆಗಿದೆ ಅನ್ನುವಂಥದ್ದು ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇರುವಂತಹ ಮಾತು. 10:50ಕ್ಕೆ ಇಲ್ಲಿ ಭೂಮಿ ಕಂಪಿದಂಗೆ ಆಯಿತು ಸರ್. ಅಂದರೆ 2018ರಲ್ಲಿ ಈ ಥರನೇ ಒಂದು ಸಲ ಇದು ಕಂಪನ ಆಗಿ ಮತ್ತು ಪ್ರಳಯದ್ದು ಅಂದರೆ ನನಗೆ ಅನುಭವ ಆಗಿ ನಮ್ಮದು ಮನೆ ಪೂರ್ತಿ ಹೋಗಿದೆ. ಹಾಗೆ ಒಂಥರ ಭಯನೂ ಆಯಿತು ಏನು ಅಂತ. ನಾವಿಬ್ಬರು ಇಲ್ಲಿ ವರ್ಕ್ ಮಾಡ್ತಿದ್ದೋ. ಆಗ ಅಕ್ಕನೂ ಹೇಳಿದರು ಹೌದು ಅಂತ. ವೈಬ್ರೇಟ್ ಮತ್ತು ಗುಡುಗಿದಂಗೆ ಸೌಂಡ್, ಅಂದರೆ ಮಳೆ ಬರೋ ಮುಂಚೆ ಸೌಂಡ್ ಬರುತ್ತಲ್ಲ ಸರ್, ಆ ಥರ ಆಯಿತು ಸರ್. ಮತ್ತೆ ಮದೆ ಗ್ರಾಮ ಪಂಚಾಯತಿಯ 2ನೇ ಮೊಣ್ಣಂಗೇರಿ ಮತ್ತು ಮದೆ ಭಾಗಗಳಲ್ಲಿ ಈ ಭೂಕಂಪನದ ಅನುಭವ ಆಗಿರೋದ್ರ ಬಗ್ಗೆ ನಮ್ಮ ಸ್ಟಾಫ್ಗಳಿಂದ ತಿಳಿದು ನನ್ನ ಸಹೋದ್ಯೋಗಿ ಈಗ ಮಲ್ಲಿಕಾರ್ಜುನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕೊಡಗು ಪ್ರತಿನಿಧಿ. ಮಲ್ಲಿಕಾರ್ಜುನ್, ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿಲ್ಲ ಅಂತಾರೆ, ಬಟ್ ಜನರಿಗೆ ಅದರ ಅನುಭವ ಆಗಿದೆ ಅಂತಿದ್ದಾರೆ. ಏನಾಗಿದೆ ಇದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯವಾಗ್ತಾ ಇದೆಯಾ? ಖಂಡಿತವಾಗ್ಲೂ ಅರುಣ್, ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಮಲೆನಾಡು ಇರ್ಬೋದು, ಬೆಟ್ಟತ್ತೂರು ಇರ್ಬೋದು, ಅಥವಾ 2ನೇ ಮೊಣ್ಣಂಗೇರಿ ಇರ್ಬೋದು, ಈ ಭಾಗದ ಸುತ್ತಮುತ್ತ ಗ್ರಾಮದಲ್ಲಿ ಇವತ್ತು ಬೆಳಿಗ್ಗೆ 10:50ರ ಸರಿಸುಮಾರಿಗೆ ಸಣ್ಣ ಲಘು ಭೂಕಂಪ ಕೂಡ ಆ ಭಾಗದಲ್ಲಿ ಆಗಿರ್ತಕ್ಕಂಥದ್ದು. ಹೀಗಾಗಿ 2018ರಲ್ಲಿ ನಿರಂತರವಾಗಿ ಏನು ಪ್ರಕೃತಿ ವಿಕೋಪ ಆಗಕ್ಕಿಂತ ಮುಂಚೆ ಒಂದು ಮುನ್ಸೂಚನೆ ಏನ್ ನೀಡಿತು ಭೂಕಂಪ, ಅಂತಹ ಗ್ರಾಮಗಳಲ್ಲೇ ಮತ್ತೆ ಮತ್ತೆ ಮರುಕಳಿಸಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿನ ಜನರು ಒಂದು ರೀತಿ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಆದ್ರೆ ಇಲಾಖೆಯನ್ನ ಸಂಪರ್ಕವನ್ನ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರಿಕ್ಟರ್ ಮಾಪಕದಲ್ಲಿ ಇನ್ನೂ ಕೂಡ ಅದರ ತೀವ್ರತೆ ಎಷ್ಟು ಪಾಯಿಂಟ್ ಏನಾಗಿದೆ ಅನ್ನೋದು ದಾಖಲಾಗಿಲ್ಲ ಅನ್ನೋದು ಅವರ ಮಾಹಿತಿ ಆಗಿರ್ತಕ್ಕಂಥದ್ದು. ಆದ್ರೆ ಗ್ರಾಮಸ್ಥರು ಮಾತ್ರ ಒಂದು ರೀತಿ ಭಯದಲ್ಲೇ ಇದ್ದಾರೆ. ಯಾಕಂದ್ರೆ 2018ರಲ್ಲೂ ಕೂಡ ಇದೇ ರೀತಿಯಾದಂತಹ ಅನುಭವವನ್ನ ಆ ಗ್ರಾಮಸ್ಥರು ಪಡೆದಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯ ಗ್ರಾಮ ಪಂಚಾಯತಿ PDO ಯಾದವ್ ಅವ್ರನ್ನು ಕೂಡ ಕೇಳಿದ್ರೆ, ನಮ್ಮ ಸಿಬ್ಬಂದಿಗಳಿಗೂ ಬೆಳಗಿಂದ 4-5 ಜನರಿಗೆ ಅದರ ಅನುಭವ ಕೂಡ ಆಗಿರ್ತಕ್ಕದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿಯನ್ನು ಕೂಡ ನಾವು ನೀಡ್ತೇವೆ, ಅದಕ್ಕೆ ಅಗತ್ಯ ದಾಖಲೆಗಳನ್ನು ಕೂಡ ತೆಗೆದುಕೊಳ್ತೇವೆ ಅನ್ನೋದು ಕೂಡ ಅವರ ಮಾತಾಗಿರ್ತಕ್ಕಂಥದ್ದು. ಆದ್ರೆ ಸದ್ಯ ಇದೀಗ ಆ ಗ್ರಾಮದ ಏನು 3-4 ಗ್ರಾಮಗಳು ಏನಿದೆ, ಆ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ 2018ರ ಕರಾಳದ ಕಹಿ ನೆನಪು ಮತ್ತೆ ಮರುಕಳಿಸಬಾರ್ದು ಅನ್ನೋದು ಅವರ ಮಾತಾಗಿರ್ತಕ್ಕಂಥದ್ದು. ಅರುಣ್. ಓಕೆ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.